ಈಗಿನ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಅಣ್ಣ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಶಿವಮೊಗ್ಗ ಜಿಲ್ಲಾ ಘಟಕದಿಂದ ಪದಾಧಿಕಾರಿಗಳು ಮತ್ತು ತಾಲೂಕು ಅಧ್ಯಕ್ಷಗಳ ನೇತೃತ್ವದಲ್ಲಿ ಈಗಿನ ನಾವು ಬೋಧನಾ ಆಸ್ಪತ್ರೆಯಾದ ಮೆಗನ್ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಯಾದ ಮೆಗನ್ ಆಸ್ಪತ್ರೆಯ ಸಮಸ್ಯೆಗಳ ವಿರುದ್ಧ ನಾವು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಪ್ರತಿಭಟನೆ ಮಾಡ್ತಿರೋ ಉದ್ದೇಶ ಇಷ್ಟೇ, ಮೆಗನ್ ಆಸ್ಪತ್ರೆಯಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಇಲ್ಲದ ಕಾರಣ ಸಾರ್ವಜನಿಕರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ, ರೈತರ ಕುಟುಂಬಗಳಿಗೆ, ಹಳ್ಳಿಯಿಂದ ಬರುವಂತಹ ಎಲ್ಲ ಒಂದು ಕುಟುಂಬ ವರ್ಗದವರಿಗೆ ಮೆಗನ್ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳು ತಲುಪ್ತಾ ಇಲ್ಲ. ಮೊದಲನೇ ಸೌಲಭ್ಯಗಳನ್ನು ತಲುಪ್ತಾ ಇಲ್ಲ ಅನ್ನೋ ಉದ್ದೇಶ ಏನಂದರೆ, ಈಗ ಯಾರಾದರೂ ಹುಷಾರಿಲ್ಲದೆ ರೋಗಗ್ರಸ್ತರಾಗಿ ಬಂದಾಗ ಆಸ್ಪತ್ರೆಯಲ್ಲಿ ಕೊಠಡಿಗಳಲ್ಲಿ ಡಾಕ್ಟರ್ಗಳ ನಾಮಫಲಕ ಇರುತ್ತೆ, ವೈದ್ಯರ ನಾಮಫಲಕ ಇರುತ್ತೆ ಮತ್ತು ವೈದ್ಯರುಗಳೇ ಹಾಜರಿರಲ್ಲ. ಅಲ್ಲಿ ಎಲ್ಲ ಕಲಿಕಾ ವೈದ್ಯರುಗಳನ್ನ ಬಿಟ್ಟು ಅವರೇನಿದ್ರು ವಾಟ್ಸಪ್ ಮೆಸೇಜ್ ಮೂಲಕ ರೋಗಿಗಳಿಗೆ ಮೆಡಿಸಿನ್ ತಲುಪುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಈ ವಿಚಾರವನ್ನು ನಾವು ಖಂಡಿಸ್ತೀವಿ. ಹಾಗಾಗಿ ನಾವು ಮತ್ತೆ ನೀರಿನ ಸೌಲಭ್ಯ ಆಗಲಿ, ಶೌಚಾಲಯಗಳಾಗಲಿ, ಅದು ಹೋಯಿತು ಅಂತಂದರೆ ಮೂಗು ಹಿಡ್ಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಬಂದಿದೆ. ಮೆಗನ್ ಆಸ್ಪತ್ರೆ ಶೌಚಾಲಯಗಳೆಲ್ಲ ಗಲೀಜಾಗಿರೋಂಥ ವ್ಯವಸ್ಥೆ, ರೋಗವನ್ನು ಹುಷಾರು ಮಾಡ್ಕೋಬೇಕು ಅಂತ ಮೆಗನ್ ಆಸ್ಪತ್ರೆಗೆ ಹೋದೆ, ಆ ಶೌಚಾಲಯಗಳಿಗೆ ಹೋದರೆ ರೋಗಗ್ರಸ್ತರಾಗಿ ವಾಪಸ್ ಬರೋಂಥ ಪರಿಸ್ಥಿತಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಾದ ಮೆಗನ್ ಆಸ್ಪತ್ರೆಯಲ್ಲಿ ಇರೋಂಥ ಒಂದು ದುರಂತ. ಇಂಥ ದುರಂತವನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸ್ತಾ ಇದ್ದೀವಿ. ಮತ್ತು ವೈದ್ಯರುಗಳು ತನ್ನದೇ ಆದಂಥ ಕ್ಲಿನಿಕ್ಗಳನ್ನ ಹೊರಗಡೆ ಅವರಿಗೆ ಬೇಕಾದ ರೀತಿಯಲ್ಲಿ ಕ್ಲಿನಿಕ್ಗಳನ್ನ ಮಾಡಿಕೊಂಡು ಜನರಿಗೆ ಸೌಲಭ್ಯ ಒಂದು ಕೊಡುವಂಥದ್ದು, ಒಂದು ಜನರಿಗೆ ಸಂಪರ್ಕನೇ, ಸಾರ್ವಜನಿಕರಿಗೆ ಡಾಕ್ಟರ್ಗಳ ಸಂಪರ್ಕನೇ ಇಲ್ಲದಂತಾಗಿದೆ. ಹಾಗಾಗಿ ನಾವು ಅದನ್ನೆಲ್ಲ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮೆಗನ್ ಆಸ್ಪತ್ರೆಯಲ್ಲಿ ಆಗ್ತಾ ಇರೋಂಥ ಎಲ್ಲ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ